ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗನ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 67ನೇ ಪ್ರಶ್ನೆ. ವಸ್ತುವಿನ ಜಡತ್ವದ ಮೇಲೆ ಈ ಕೆಳಗಿನ ಪರಿಣಾಮಗಳೇನು? ವಸ್ತುವಿನ ಜಡತ್ವದ ಮೇಲೆ. ಜಡತ್ವ ಅಂದ್ರೇನು? ಯಾವುದೇ ಒಂದು ವಸ್ತುವಿನ ಸಹಜ ಪ್ರವೃತ್ತಿ ಆಗಿರುತ್ತದೆ. ಅದು ವಸ್ತು ತನ್ನ ನಿಶ್ಚಲ ಸ್ಥಿತಿ ಅಥವಾ ಚಲನೆಯ ಸ್ಥಿತಿಯನ್ನ ಬದಲಾಯಿಸಿಕೊಳ್ಳುವುದಿಲ್ಲ ಎಲ್ಲಿವರೆಗೆ ಅದರ ಮೇಲೆ ಬಾಹ್ಯ ಬಲ ಪ್ರಯೋಗವಾಗುವುದಿಲ್ಲ ಅಲ್ಲಿವರೆಗೆ. ಇದನ್ನ ಜಡತ್ವ ಅಂತ ಕರಿಬಹುದು ಅಲ್ವಾ? ಹಾಗಿದ್ರೆ ಮೊದಲನೇದು, ಬಲವನ್ನ ದ್ವಿಗುಣಗೊಳಿಸಿದರೆ ಜಡತ್ವದ ಮೇಲೆ ಅದರ ಪರಿಣಾಮ ಏನು? ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಜಡತ್ವ ದ್ರವ್ಯರಾಶಿಯ ಮೇಲೆ, ಕಾಯದ ದ್ರವ್ಯರಾಶಿಯ ಮೇಲೆ ಮಾತ್ರ ಅವಲಂಬಿತವಾಗಿರ್ತದೆ. ಹಾಗಾಗಿ ಬಲವನ್ನ ದ್ವಿಗುಣಗೊಳಿಸಿ ತ್ರಿಗುಣಗೊಳಿಸಿ ಅರ್ಧ ಮಾಡಿ ಏನೂ ಸಂಬಂಧ ಬೀಳುವುದಿಲ್ಲ, ಯಾವುದೇ ಪರಿಣಾಮವಿಲ್ಲ. ಎರಡನೇದು, ಸಾಂದ್ರತೆಯನ್ನು ಅರ್ಧಕ್ಕೆ ಇಳಿಸಿದರೆ ಸಾಂದ್ರತೆಯನ್ನು ನಾವೇನಂತ ಬರಿತೀವಿ? ಡೆನ್ಸಿಟಿ. ದ್ರವ್ಯರಾಶಿ ಡಿವೈಡೆಡ್ ಬೈ ಪರಿಮಾಣ, ವಾಲ್ಯೂಮ್ ಅಂತ ಬರಿತೀವಿ ಅಲ್ವಾ? ಹಾಗಾಗಿ ಇಲ್ಲಿ ನಮ್ಗೆ ಒಂದು ವೇಳೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿ ಇದೆ, ಸ್ಥಿರವಾಗಿ ಇದೆ ಅಂದ್ರೆ ಸಾಂದ್ರತೆ ಅರ್ಧಕ್ಕಿಳಿದ್ರೆ ಏನಾಗ್ತದೆ? ಸಾಂದ್ರತೆ ಮತ್ತು ದ್ರವ್ಯರಾಶಿ ಎರಡು ಒಂದಕ್ಕೊಂದು ನೇರ ಅನುಪಾತದಲ್ಲಿದೆ. ಹಾಗಾಗಿ ಸೂತ್ರದ ಪ್ರಕಾರ ದ್ರವ್ಯರಾಶಿ ಸಾಂದ್ರತೆಗೆ ಅನುಪಾತವಾಗಿರುತ್ತದೆ. ಸಾಂದ್ರತೆಯನ್ನ ಅರ್ಧಕ್ಕೆ ಇಳಿಸಿದ್ರೆ ದ್ರವ್ಯರಾಶಿ ಕೂಡ ಅರ್ಧವಾಗ್ತದೆ. ಯಾವಾಗ? ವಾಲ್ಯೂಮು ಸ್ಥಿರವಾಗಿದ್ದಾಗ. ಅವಾಗ ದ್ರವ್ಯರಾಶಿ ಕಡಿಮೆಯಾಗಿರುವುದರಿಂದ ಜಡತ್ವ ಕೂಡ ಏನಾಗ್ತದೆ? ಅರ್ಧವಾಗ್ತದೆ. ಅದೇ ಇಲ್ಲಿ ವಾಲ್ಯೂಮ್ ಮತ್ತೆ ಹೆಚ್ಚು ಕಡಿಮೆ ಆದ್ರೆ ಬೇರೆ ಬೇರೆ ಕೇಸ್ ಆಗ್ತದೆ. ನಾವು ವಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಅಂತ ಇಟ್ಟುಕೊಂಡು ನೋಡೋಣ. ಮೂರನೇ ಪ್ರಶ್ನೆ, ಪರಿಮಾಣವನ್ನು ಮೂರನೇ ಒಂದು ಭಾಗಕ್ಕೆ ಇಳಿಸಿದರೆ ಮತ್ತೆ ಇದೇ ಸೂತ್ರವನ್ನ ಉಪಯೋಗಿಸ್ಕೊಳ್ಬಹುದು. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಹಾಗಾಗಿ ಇಲ್ಲಿ ಮಾಸ್ ಏನಿದೆ, ದ್ರವ್ಯರಾಶಿ, ಡೆನ್ಸಿಟಿ ಏನಿದೆ, ಸಾಂದ್ರತೆ, ಈಗ ಮೂರನೇ ಕೇಸಲ್ಲಿ ಡೆನ್ಸಿಟಿ ಸ್ಥಿರವಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ ಪರಿಮಾಣ ಚೇಂಜ್ ಮಾಡ್ತಾ ಇದ್ದಾರೆ. ಪರಿಮಾಣವನ್ನ ಮೂರನೇ ಒಂದು ಭಾಗಕ್ಕೆ ಇಳಿಸಿದರೆ ದ್ರವ್ಯರಾಶಿ ಪರಿಮಾಣಕ್ಕೆ ಅನುಪಾತವಾಗಿರುತ್ತದೆ ಅಲ್ವಾ? ಪರಿಮಾಣವನ್ನು ಮೂರನೇ ಒಂದು ಭಾಗಕ್ಕೆ ಇಳಿಸಿದರೆ ದ್ರವ್ಯರಾಶಿಯು ಮೂರನೇ ಒಂದು ಭಾಗವಾಗುತ್ತದೆ. ಆದ್ದರಿಂದ ಜಡತ್ವವು ಮೂರನೇ ಒಂದು ಭಾಗವಾಗುತ್ತದೆ. ಇಲ್ಲಿ ಎಲ್ಲಿಗೆ ಬಂದ್ರು ದ್ರವ್ಯರಾಶಿಗೆ ಸಂಬಂಧ ಬಂತು ಅಂದ್ರೆ ಅಲ್ಲಿಗೆ ಜಡತ್ವಕ್ಕೆ ಏನೋ ಒಂದು ಅಫೆಕ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಕಡ್ರಿ. ಥ್ಯಾಂಕ್ ಯು.